ಅಮ್ಮ ನಮಸ್ತೆ ಅಮ್ಮ. ಕಟ್ ಕಟ್ ಆಗ್ತಾ ಅಮ್ಮ ಕೇಳಿಸ್ತಾ ಇದೆಯಮ್ಮ ನನ್ನ ಮಾತು? ಅದು ಕಟ್ ಕಟ್ ಕೇಳಿಸ್ತಿಲ್ವಮ್ಮ? ನನ್ನ ವಾಯ್ಸ್ ಕೇಳಿಸ್ತಾ ಇಲ್ವಾ ತಮಗೆ? ಹಾ ಇವಾಗ ಹೇಳಿ 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 ಕೇಳಿಸ್ತಾ ಇದೆ. ಹೇಳಿಮ್ಮ. ಭಾಳ ಬೇಜಾರಾಗತ್ತಮ್ಮ. ನಿನ್ನೆಯಿಂದ ನಿಮ್ಮ ಗೋಳಾಟ ನೋಡೋದಕ್ಕಾಗ್ತಿಲ್ಲ. ನಮಗೂ ಕೂಡ ಭಾಳ ಬೇಜಾರಾಗ್ತಾ ಇದೆ. ಯಾರಿಗೂ ಕೂಡ ಈ ರೀತಿ ಪರಿಸ್ಥಿತಿ ಬರೋದು ಬೇಡ. ಯಾವ ತಂದೆ ತಾಯಿಗೂ ಕೂಡ ಈ ರೀತಿ ಪರಿಸ್ಥಿತಿ ಬರೋದು ಬೇಡ. ಏನು ಹೇಳ್ತೀರಮ್ಮ? ನಿಮ್ಮ ಮಗ ಯಾವಾಗ ಶನಿವಾರ ಎಷ್ಟು ಗಂಟೆಗೆ ಮನೆಯಿಂದ ಹೋಗಿದ್ದು? ಆಮೇಲೆ ನಿಮ್ಗೆ ಏನಾದರೂ ಫೋನ್ ಮಾಡಿದ್ನಾ? ಅವರು ಶನಿವಾರ ಬೆಳಗ್ಗೆ 9:30ಗೆ ಡ್ಯೂಟಿ ಹೋಗಂತೆ ಹೋಗಿದ್ದಾರೆ. ಹೋಗಿ ಅಲ್ಲೇ ಮಧ್ಯಾಹ್ನ ನನಗೆ ಫೋನ್ ಮಾಡಿದ್ರು, ನಾನು ಊಟಕ್ಕೆ ಬರೋದಿಲ್ಲ, ಹೊರಗಡೆ ನನ್ನ ಫ್ರೆಂಡ್ಸ್ ಜೊತೆಗೆ ಊಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ಯಾವ ಫ್ರೆಂಡ್ಸ್ ಅಪ್ಪ ಅಂತ ಕೇಳಿದೆ. ನನ್ನ ಹಳೆ ಫ್ರೆಂಡ್ಸ್ ಅಮ್ಮ ಅವರು ಅಂದ್ರು. ಎಷ್ಟೊತ್ತಾಗುತ್ತೆ ಬರೋದು ಅಂದೆ. ಇಲ್ಲ ಒಂದೇ ಸಲಕ್ಕೆ ಸಾಯಂಕಾಲ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಬಿಡು ಬರ್ತಾನೆ ಅಂತ 7 ಗಂಟೆ 7:15 ತನಕ ನೋಡ್ದೆ. ಅವರು ಯಾವಾಗ 7:15 ಆದ್ರೂ ಬರ್ಲಿಲ್ಲ. ನಾನೇ ಫೋನ್ ಮಾಡಿದೆ. ಅವಾಗಿಂದ ಸ್ವಿಚ್ ಆಫ್ ಅಂತ ಬರಕ್ ಶುರುವಾಯ್ತು ಫೋನ್. ಸಂಜೆ 7 ಗಂಟೆ ಮೇಲೆ ಸ್ವಿಚ್ ಆಫ್ ಬಂದಿದ್ದು ಅಮ್ಮ? ಹೌದೌದು, 7 ಗಂಟೆ ಮೇಲೆ ಸ್ವಿಚ್ ಆಫ್ ಅಂತ ಬಂದಿದ್ದು. ನಿನ್ನೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ನಿಮ್ಮ ಗೋಳಾಟ ಚೀರಾಟ ನೋಡೋದಕ್ಕೆ ಆಗ್ತಾ ಇರಲಿಲ್ಲಮ್ಮ. ಎಂಥವ್ರಿಗೂ ಕೂಡ ದುಃಖ ಬರುತ್ತೆ. ಎಲ್ಲೆಲ್ಲಿ ಹಲ್ಲೆ ಮಾಡಿದ್ರಮ್ಮ ನೀವು? ನಿಮ್ಮ ಮಗನ ನೋಡಿದ್ರಿ? ಯಾವ್ಯಾವ ಭಾಗದಲ್ಲಿ ಹಲ್ಲೆ ಮಾಡಿದ್ರು? ಯಾವ ರೀತಿ ಹಲ್ಲೆ ಮಾಡಿದ್ರು? ಅವರು ತಲೆಗೆ ಹೊಡೆದಿದ್ದಾರೆ, ಆಮೇಲೆ ಎದೆಗೆಲ್ಲ ಕೋಲಿಂದ ಚೆಚ್ಚಿದ್ದಾರೆ, ಆಮೇಲೆ ಬೆನ್ಮೂಳೆ ಮುರಿದೋಗಿದೆ, ಮರ್ಮಾಂಗಕ್ಕೆ ಹೊಡೆದಿದ್ದಾರೆ, ಕಾಲಿಗೆಲ್ಲ ರಾಡಿಂದ ಹೊಡೆದಿದ್ದಾರೆ, ಆಮೇಲೆ ಚೆನ್ನಾಗಿ ಕೋಲಿಂದ ಕುಟ್ಟಿದ್ದಾರೆ, ಎದೆಗೆಲ್ಲ ರಕ್ತ ಎಲ್ಲ ಬಂದ್ಬಿಟ್ಟಿದ್ದಾರೆ. ಅದೇ ಎದೆ ಮೇಲೆ, ಕಾಲ ಮೇಲೂ ರಕ್ತ ಎಲ್ಲ ಹೆಪ್ಪಗಟ್ಟಿತ್ತು, ತಲೆಯಲ್ಲೂ ರಕ್ತ, ತಲೆ ಸ್ವಲ್ಪ ಹೊಡೆತ ಬಿದ್ದಿತ್ತು. ಇಷ್ಟೆಲ್ಲ ಮಾಡಿ ಮತ್ತೆ ಹೊರಗಡೆ ತಗೊಂಡೋಗ. ಅಮ್ಮ ಕೇಳಿಸ್ತಾ ಇದೆ. ಮಾತಾಡಿ ಅಮ್ಮ. ಅಷ್ಟೇ, ಅದೇ ಅಷ್ಟು ಕಡೆಗೆ ಹೊಡೆದಿದ್ದಾರೆ. ಹೊಡೆದ್ಬಿಟ್ಟು ತಗೊಂಡೋಗಿ ಹಾಕಿದ್ದಾರೆ ಅಷ್ಟೇ. ಅಲ್ಲ ಅಮ್ಮ, ನಿಮ್ಮ ಮಗ ದರ್ಶನ್ ಅಭಿಮಾನಿ ಅಂತನೂ ಕೂಡ ಕೇಳ್ಪಟ್ವಿ. ಹೌದಾ? ನಿಮ್ಮ ಹತ್ರ ಏನಾದರೂ ಹೇಳ್ತಾ ಇದ್ರ ದರ್ಶನ್ ಅವ್ರ ಬಗ್ಗೆ? ಅವ್ರ ಸಿನಿಮಾ ನೋಡ್ತೀನಿ ಮತ್ತೆ ಅವ್ರ? ಇಲ್ಲ 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 ಇಲ್ಲ, ನಾವು ಯಾರು ಇಲ್ಲ, ನಾವು ಯಾವ ಸಿನಿಮಾಕ್ಕೂ ಹೋಗ್ತಿರ್ಲಿಲ್ಲ. ಯಾರ ಅಭಿಮಾನಿಗಳು ಅಲ್ಲ ನಾವು. ದರ್ಶನ್ ಅಭಿಮಾನಿ ಅಲ್ಲ ಅವನು. ನಾವು ಸಿನಿಮಾನೇ ನೋಡ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಮತ್ತೇನೋ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು. ಯಾರು ಅಭಿಮಾನಿ ಅಂತ ಅಲ್ಲ, ಅಶ್ಲೀಲವಾಗಿ ಏನೋ ಮೆಸೇಜ್ ಮಾಡಿದ್ರು. ಗೊತ್ತಿಲ್ಲ ಮೇಡಮ್ ನಮಗೆ ಅವೆಲ್ಲ. ಅವನು ಕಮೆಂಟ್ ಮಾಡಿದ್ದ ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ನಮಗೆ ಯಾವ ವಿಷಯನೂ ಗೊತ್ತಿಲ್ಲ. ನಮಗೆ ಮೆಸೇಜ್ ಹಾಕಿದ್ದಾಗ್ಲಿ ಒಂದಿದಾಗ್ಲಿ ನಮಗೆ ಯಾವ್ದು ಗೊತ್ತಿಲ್ಲ. ಖಂಡಿತಮ್ಮ. ಯಾವ ತಂದೆ ತಾಯಿಗೂ ಕೂಡ ಈ ರೀತಿ ಆಗಬಾರ್ದು. ಯಾಕಂದ್ರೆ ಇದ್ದಂತ ಒಬ್ಬನೇ ಮಗ ಅಂತ ಕೇಳ್ಪಟ್ವಿ. ಅದರಲ್ಲೂ ಕೂಡ ನಿಮ್ಮ ಸೊಸೆ ಈಗ 5 ತಿಂಗಳ ಪ್ರೆಗ್ನೆಂಟು. ಹೌದು, ನಿಮ್ಮ ಮಗ ಕೇಳ್ಕೊಂಡ್ರಂತೆ ನನ್ನ ಹೆಂಡತಿ ಪ್ರೆಗ್ನೆಂಟು ಬಿಡಿ ಅಂತ. ನಿಮ್ಮ ಸೊಸೆ ಹೇಳಬೇಕಾದ್ರೆ ಎಂಥವ್ರಿಗೂ ಕೂಡ ಕಣ್ಣೀರ್ ಬರುತ್ತೆ. ಅಂತ ಕಟಕರು ಅಂದ್ರೆ ಇನ್ ಯಾವ ಮಟ್ಟಿಗೆ, ಯಾವ ರೀತಿ ಶಿಕ್ಷೆ ಆಗ್ಬೇಕಮ್ಮ? ಏನ್ ಆಗ್ರಹಿಸ್ತೀರಾ ನೀವು? ಘೋರವಾದ ಘನವಾದ ಶಿಕ್ಷೆ ಆಗ್ಬೇಕು. ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅವರಿಗೆ ಘೋರವಾದ ಶಿಕ್ಷೆ ಕೊಡ್ಬೇಕು ಅಂತ ಅಷ್ಟೇ. ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ನಿಮ್ಮ ಹೋರಾಟ ಹೆಂಗಿರತ್ತಮ್ಮ? ನಿಮ್ಮ ಕಾನೂನು ಹೋರಾಟ ಅಷ್ಟೇ ನಾವು ಕೇಳ್ಕೊಳ್ಳೋದು. ನಿಮ್ಮ ಮುಂದಿನ ಕಾನೂನು ಹೋರಾಟ ಹೆಂಗಿರುತ್ತೆ? ಅದೇ ಹೇಳಿದ್ನಲ್ಲ, ಅದು ಹೋರಾಡಬೇಕು. ಹೋರಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಎಲ್ಲರೂ ಒಂದಾಗಿ ಒಗ್ಗಟ್ಟಿಂದ ನ್ಯಾಯವಾಗಿ ಎಲ್ಲರೂ ಒಂದಾಗಿ ನಿಂತ್ಕೊಂಡು ಹೋರಾಟ ಮಾಡಿ ಮಗನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಅಷ್ಟೇ. ಅಲ್ಲ ಅಮ್ಮ, ಮತ್ತೆ ನಾವು ನಿಮ್ಮ ಮಗನ ದೇಹ ನೋಡಿದಾಗ ಸಿಗರೇಟ್ ಇಂದ ಎಲ್ಲ ಸುಟ್ಟಿದ್ದಾರೆ.
ಯಾವ್ಯಾವ ಭಾಗಕ್ಕೆ ಸುಟ್ಟಿದ್ರಮ್ಮ? ಸಿಗರೇಟಿಂದ ಎಲ್ಲ ಸುಟ್ಟಿದ್ದಾರೆ? ಅದು ನಮಗ್ ಗೊತ್ತಿಲ್ಲ ಮೇಡಮ್. ನಮಗೆ ಪೊಲೀಸ್ನವ್ರು ತೋರ್ಸಿದ್ದು ಶರ್ಟ್ ಇದು ಮಾಡಿದಾಗ ನಮಗದು ಸುಟ್ಟಿದ್ದು ಗೊತ್ತಿಲ್ಲ. ಬಂದೆ ಗಾಯಗಳಾಗಿದ್ದು, ಮುಂದೆಲ್ಲ ಗಾಯ ಆಗಿದ್ದು, ಕಾಲ್ ಮೇಲೂ ರಕ್ತ. ಅದನ್ನ ತೋರಿಸ್ಲಿಲ್ಲ, ಯಾಕೆಂದ್ರೆ ಅವನಿಗೆ ಡ್ರೈಯರ್ ಹಾಕೊಂಡಿದ್ನಲ್ಲ, ಹಾಗಾಗಿ ಅದೊಂದು ತೋರ್ಲಿಲ್ಲ. ಅವರೇ ಹೇಳಿದ್ರು ಇಲ್ಲೆಲ್ಲ ಹೊಡೆದಿದ್ದಾರೆ, ಹಿಂದೆ ಬೆನ್ನಿಗೆಲ್ಲ ಹೊಡೆತ ಬಿದ್ದಿದೆ ಅಂತಂದು ಹೇಳಿದ್ರು ಅವರು. ನಾವು ನೋಡಿದ್ದು ಅಷ್ಟೇ, ತಲೆಗೆ ಹೊಡೆತ ಬಿದ್ದಿತ್ತು, ಎದೆ ಮೇಲೆಲ್ಲ ಗಾಯ ಆಗಿತ್ತು, ಕಾಲ್ ಮೇಲೆಲ್ಲ ಗಾಯ ಆಗಿತ್ತು, ಕೋಲಿಂದ ಎಲ್ಲ ಹೊಡೆದಿದ್ರು ಅವರು ಅಂತ ಅಷ್ಟು ಹೇಳ್ಬೋದು. ಅಂದ್ರೆ ಅಮ್ಮ, ಇವರು ತುಂಬಾ ದಿನದಿಂದ ನಿಮ್ಮ ಮಗನನ್ನ ಫಾಲೋ ಮಾಡ್ತಾ ಇದ್ರು, ಟ್ರ್ಯಾಪ್ ಮಾಡ್ತಾ ಇದ್ರು, ಹೆಂಗಾದ್ರೂ ಮಾಡಿ ಕಿಡ್ನಾಪ್ ಮಾಡಬೇಕು ಅಂತ ಹೇಳಿ. ನಿಮಗೊಂದು ಚೂರು ಸುಳಿವು ಸಿಗ್ಲೇ ಇಲ್ವಾ ಮನೇಲಿ? ನಿಮ್ಮ ಮಗ ಏನೂ ಹೇಳ್ಕೊತಾನೆ ಇರ್ಲಿಲ್ವಾ? ಅಂದ್ರೆ ನಾನು ಈ ತರ ಮೆಸೇಜ್ ಮಾಡಿದ್ದೆ ಅಥವಾ ಮತ್ತೆ ಅದೆಲ್ಲ ನಮಗೆ ಇಲ್ಲ. ನಮಗೆ ಯಾರಿಗೂ ಅವನು ಈ ತರ ಹೋಗ್ತಾನೆ ಮಾಡ್ತಾನೆ ಅಂತಂದು ಏನಿಲ್ಲ, ಮೆಸೇಜ್ ಹಾಕ್ತಿದೀನಿ ಅಂತಾನು ಏನು ಹೇಳಲಿಲ್ಲ ನಮಗೆ. ನಮಗಿದ್ರ ವಿಷಯದ ಬಗ್ಗೆನೆ ಗೊತ್ತಿಲ್ಲ. ಡ್ಯೂಟಿಗೆ ಹೋಗೋನು, ಡ್ಯೂಟಿಗೆ ಬರೋನು. ಬೆಳಗ್ಗೆ ಹೋಗ್ತಿದ್ದ, ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ದ, ಮತ್ತೆ ಸಾಯಂಕಾಲ ಹೋಗ್ತಿದ್ದ, ರಾತ್ರಿಗೆ ಬರ್ತಿದ್ದ. ಶನಿವಾರ ಮಾತ್ರ ಆತನಿಗೆ ಕ್ಲೋಸಿಂಗ್ ಇರೋದು, 11 ಗಂಟೆಗೆ ಬರ್ತಿದ್ದ. ಆ ರೀತಿ ಅವತ್ತು 7 ಗಂಟೆಗೆ ಬರ್ತೀನಿ ಅಂತ ಹೇಳಿ ಹೋಗಿದ್ದು. ತಿರ್ಗಾ ಏನಿಲ್ಲ. ಮನೆಯಲ್ಲಿ ಈ ವಿಷಯದ ಬಗ್ಗೆ ಆಗ್ಲಿ, ಅವನ್ ಫ್ಯಾನ್ಸ್ ಅನ್ನೋದಾಗ್ಲಿ ನಮ್ಮ ಹತ್ರ ಯಾವ್ದನ್ನು ಹೇಳಿರ್ಲಿಲ್ಲ ಅವನು. ನಮ್ಮನೇಲಿ ಯಾರಿಗೂ ನಾವು ಫಿಲ್ಮ್ ನೋಡ ಇದಾಗ್ಲಿ, ಒಂದು ಅವನಿಗೆ ಕ್ರಿಕೆಟ್ ಒಂದ್ ಬಿಟ್ರೆ ಬೇರೆ ಯಾವ್ದು ಗೊತ್ತಿಲ್ಲ ಅವನಿಗೆ. ನಾವು ಯಾವ್ದು ಸಿನಿಮಾನು ನೋಡಲ್ಲ, ನಾವು ಸೀರಿಯಲ್ಲು ನೋಡಲ್ಲ, ನಾವು ನಮ್ಮನೆ ಟಿವಿ ಇದ್ರು ಕೂಡ ನಾವು ನ್ಯೂಸ್ ಒಂದ್ ಬಿಟ್ರೆ ಯಾವ್ದು ನೋಡ್ತಿರ್ಲಿಲ್ಲ ನಾವು. ಆ ತರ ಅವನು ನಮ್ಮಿದ್ರು ಯಾವತ್ತರ ನಾನು ದರ್ಶನ್ ಫ್ಯಾನು ಅಂತ ಏನು ಹೇಳಿಲ್ಲ. ಆ ವಿಷಯನೂ ನಮಗ್ ಗೊತ್ತಿಲ್ಲ. ಅಮ್ಮ, ಈಗ ಶನಿವಾರ ಎಷ್ಟು ಗಂಟೆವರೆಗೂ ಫೋನ್ ಆನ್ ಅಲ್ಲೇ ಇತ್ತು? ನೀವು ಮಧ್ಯಾಹ್ನ ಊಟಕ್ಕೆ ಬರ್ತೀಯ ಅಂತ ಕೇಳಿದಾಗ ಫೋನ್ ಆನ್ ಅಲ್ಲೇ ಇತ್ತು, ಸ್ವಿಚ್ ಆಫ್ ಆಗಿರ್ಲಿಲ್ಲ? ಹೌದೌದು, ಆನಲ್ಲೇ ಇತ್ತು. 2:15 ನಾನು ಫೋನ್ ಮಾಡಿದಾಗ ಅವದೇ ಫೋನ್ ಮಾಡಿದ್ದು, ಅದೇ ಊಟಕ್ಕೆ ಹೋಗ್ತಾ ಇದೀವಿ ಹೊರಗಡೆಗೆ, ಬರಲ್ಲ ಅಂತ. ಆಮೇಲೆ 7 ಗಂಟೆಗೆ ಬರ್ತೀನಿ ಅನ್ನಲ್ಲ, ಅವಾಗೆ ಗೊತ್ತಾಗಿರೋದು. ನಾವು ಅವಾಗ ಫೋನ್ ಮಾಡಿ ನೋಡಿದಾಗ ಸ್ವಿಚ್ ಆಫ್ ಅಂತ ಬಂತು. 7:15 ಫೋನ್ ಮಾಡಿದಾಗ. ಅಮ್ಮ, ನಿಮ್ಮ ಮಗನ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷದ ಹಿಂದೆ ಮದ್ವೆ ಮಾಡಿದ್ರಿ ನಿಮ್ಮ ಮಗನಿಗೆ? ಈ ಜೂನ್ 28ಕ್ಕೆ 1 ಇಯರ್ ಆಗುತ್ತೆ ಮೇಡಮ್. 1 ವರ್ಷ. ಅರೇಂಜ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ? ಇಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜು. ಹೆಂಗೆ ಗಂಡ ಹೆಂಡತಿ ಹೇಗಿದ್ರು? ಆರಾಮಾಗಿದ್ರ? ಹೌದು. ನಾವೆಲ್ಲ ಚೆನ್ನಾಗಿದ್ವಿ ಮೇಡಮ್. ಅವ್ರು ಗಂಡ ಹೆಂಡತಿ ಚೆನ್ನಾಗಿದ್ರು, ನಾವು ಚೆನ್ನಾಗಿದ್ವಿ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ವಿ. ಎಲ್ಲ ಒಗ್ಗಟ್ಟಿಂದ ಚೆನ್ನಾಗೇ ಇದ್ವಿ ನಾವು. ಯಾರು ಇದಾಗಿಲ್ಲ. ಅವರು ಅದೇ ಊರು, ಯಾರ ಹತ್ರ ಜಗಳ ಮಾಡಿಲ್ಲ, ಎಲ್ಲೂ ಇಲ್ಲ. ಅಲ್ಲಿ ಕೆಲ್ಸದಲ್ಲಿ ಅಲ್ಲ, ಅವರೂ ಅದೇ ಊರೇನಾ ನಿಮ್ ಸೊಸೆನೂ? ಇಲ್ಲ, ಅವರು ದಾವಣಗೆರೆ ಹತ್ರ ಹರಿಹರದವರು ಸೊಸೆದು. ಈಗ 5 ತಿಂಗಳು ಗರ್ಭಿಣಿ ಅಮ್ಮ ಅವರು. ಅವ್ರಿಗೆ ನಿಮ್ಗೆಷ್ಟು ಆಘಾತ ಆಗಿದೆಯೋ ಅದಕ್ಕಿಂತ ಆಘಾತ, ಹೊಟ್ಟೆ ಒಳಗಡೆ ಒಂದು ಮಗು ಕೂಡ ಇದೆ. ಅವರಿಗೆ ದುಃಖ ಭರಿಸುವ ಶಕ್ತಿ ಆ ಭಗವಂತನೇ ಕೊಡಬೇಕು. ಈಗ ಅವ್ರ ಜೊತೆಗೆ ನೀವು ನಿಂತ್ಕೋಬೇಕು, ಕೊಡ್ಬೇಕು. ಹೌದು, ಹೌದು. ಮತ್ತೆ ದಿನ ಬೆಳಗ್ಗೆ 9 ಗಂಟೆಗೆ ಹೋಗ್ತಾ ಇದ್ರು ಕಂತಿರೋದು ಅಮ್ಮ. ದಿನ ಬೆಳಗ್ಗೆ 9 ಗಂಟೆಗೆ ಹೋಗಿ 9:30 ಹೋಗಿ ಎಷ್ಟೊತ್ತಿಗೆ ಬರ್ತಾ ಇದ್ರು ಕೆಲಸ ಮುಗಿಸ್ಕೊಂಡು? ಅಲ್ಲ, ಮಧ್ಯಾಹ್ನ ಊಟಕ್ಕೆ 2:15 ಬರ್ತಾ ಇದ್ರು. ಮತ್ತೆ ಬಂದು ಊಟ ಮಾಡಿ ಮಲ್ಕೊಂಡ್ಬಿಟ್ಟು ಮತ್ತೆ 4:15 ಟೀ ಕುಡ್ಕೊಂಡು ಹೋದ್ರೆ 7:15 ಬರ್ತಾ ಇದ್ರು ಡೈಲಿ. ಶನಿವಾರ ಒಂದು ದಿನ ಮಾತ್ರ 11 ಗಂಟೆ ತನಕ ಇರ್ತಿತ್ತು ಅಷ್ಟೇ ಡ್ಯೂಟಿ. ಡೈಲಿ ಶನಿವಾರ. ಚಿತ್ರದುರ್ಗದಲ್ಲಿರುವಂತ ಅಪೋಲೋ ಫಾರ್ಮ್ ರಾತ್ರಿ 11 ಗಂಟೆ ತನಕ ಇರ್ತಿ. ಹೌದೌದು. ಎಷ್ಟು ವರ್ಷದಿಂದ ದುರ್ಗದಾಗೆ ಅಪೋಲೋ ಫಾರ್ಮಸಿ? ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ರು? ಅಲ್ಲಿ 6 ವರ್ಷದಿಂದನೂ ಮಾಡ್ತಾರೆ. 6 ವರ್ಷ ಆಯ್ತು ಅವ್ರು ಮಾಡ್ತಾ ಇದ್ರು. 6 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾ ಇದ್ರು. ಮತ್ತ ಅವ್ರ ಸ್ನೇಹಿತರು? ಹೌದು, ಇಲ್ಲೇ ಕೆಲಸ ಮಾಡ್ತಾ ಇದ್ರು. ಈಗ
ಅವರು ಈಗ 3 ತಿಂಗಳಿಂದ ಇನ್ಚಾರ್ಜ್ ಪೋಸ್ಟ್ ಬಂದಿತ್ತು ಅವರಿಗೆ. ಇನ್ಚಾರ್ಜ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ರು ಇವಾಗ ಅಪೋಲೋದಾಗ ಬೇರೆ ಕಡೆ. ಒಳ್ಳೆ ಪೋಸ್ಟ್ ಸಿಕ್ಕಿತ್ತು ನಿಮ್ಮ ಮಗನಿಗೆ. ಹೌದು ಒಳ್ಳೆ ಪೋಸ್ಟ್ ಸಿಕ್ಕಿತ್ತು, ಇನ್ಚಾರ್ಜ್ ಪೋಸ್ಟ್ ಸಿಕ್ಕಿತ್ತು. ಆಮೇಲೆ ಅವ್ರ ಸ್ನೇಹಿತರು ಈಗ ಈ ಕೊಲೆ ಎಲ್ಲ ಆಗಿ ನಿಮ್ಮ ಮನೆಗೆ ಬಂದಿರ್ತಾರೆ, ಅವ್ರು ಏನಾದರೂ ಹೇಳಿದ್ರ? ಅಂದರೆ ಯಾಕಂದರೆ ತಂದೆ ತಾಯಿ ಹತ್ರ ಹೇಳ್ಕೊಳಕ್ ಆಗಲ್ಲ ಅಮ್ಮ. ಯಾವುದೇ ಮಕ್ಕಳಾಗಲಿ, ನಾವು ಯಾರಿಗೆ ಮೆಸೇಜ್ ಮಾಡ್ತಾ ಇದ್ವಿ ಅಥವಾ ನಾವು ಯಾರ ಅಭಿಮಾನಿ ಆಗಿದ್ದೀನಿ ಅಥವಾ ನಾನು ಸಿನಿಮಾ ನೋಡ್ತಿದ್ದೀನಾ ಇಲ್ವಾ ಅಂತ ಎಷ್ಟೋ ಜನ ತಂದೆ ತಾಯಿ ಹತ್ರ ಶೇರ್ ಮಾಡ್ಕೊಳ್ಳಲ್ಲ, ಬಟ್ ಫ್ರೆಂಡ್ಸ್ ಜೊತೆ ಹೇಳ್ಕೊಂಡಿರ್ತಾರೆ. ಆ ಫ್ರೆಂಡ್ಸ್ಗಳೇನಾದರೂ ಈ ಘಟನೆ ಆದಮೇಲೆ ನಿಮ್ಮ ಹತ್ರ ಏನಾದರೂ ಮಾತಾಡಿದ್ರ? ಇಲ್ಲ ಆ ಥರ ಇಲ್ಲ ಯಾರ ಹತ್ರನೂ ಅವನು ಏನು ಹೇಳಿರ್ಲಿಲ್ಲ. ಆ ಫ್ರೆಂಡ್ಸ್ ಹತ್ರನೂ ಹೇಳಿಲ್ಲ, ನಮ್ಮ ಹತ್ರನೂ ಹೇಳಿಲ್ಲ ಅವನು. ಹೇಳಿಮ್ಮ, ಅಂದ್ರೆ ಅವ್ರ ಸ್ನೇಹಿತರು ಯಾರು ಕೂಡ ಏನು ವಿಚಾರ ಹೇಳಿಲ್ಲ ನಿಮ್ಗೆ? ಇಲ್ಲ ನಮಗೆ ಯಾರು ಅವ್ರ ಸ್ನೇಹಿತರಾಗ್ಲಿ ಇಲ್ಲಿವರೆಗೂ ಬಂದ್ರು ಕೂಡ ನಮಗೇನು ಹೇಳಿಲ್ಲ ಅವರು. ಅವನ್ ಕೆಲ್ಸ ಅವ್ರ ಸ್ನೇಹಿತರಿಗೂ ಈ ನಡುವೆ ಸಿಕ್ತಿರ್ಲಿಲ್ಲ. ತಾನಾಯ್ತು ತನ್ನ ಕೆಲ್ಸ ಆಯ್ತು, ಮನೆಗ್ ಬರ್ತಿದ್ದ, ಊಟ ಮಾಡ್ತಿದ್ದ, ಮಲಗ್ತಿದ್ದ, ಹೋಗ್ತಿದ್ದ. ಈಗೆಲ್ಲೂ ಹೊರಗೆ ಹೋಗ್ತಿರ್ಲಿಲ್ಲ, ಮನೆಯಲ್ಲೇ ಇರ್ತಿದ್ದ. ಯಾವಾಗ್ಲೂ ಡ್ಯೂಟಿ ಮುಗಿಸ್ಕೊಂಡು ಬಂದ್ ಮನೆಗೆ ಇರ್ತಿದ್ದ. ಆಮೇಲೆ ಹಿಂದೆನೂ ಕೂಡ ಒಂದ್ಸಲ ಬೆದರಿಕೆ ಹಾಕಿದ್ರಂತೆ, ಹೌದಾ? ನಿಜಾನ ಅದು? ಇಲ್ಲ ಗೊತ್ತಿಲ್ಲ ಮೇಡಮ್, ನಮಗೆ ಬೆದರಿಕೆ ಹಾಕಿರೋದು ಅದು ಏನು ಗೊತ್ತಿಲ್ಲ ನಮಗೆ. ಅಂದ್ರೆ ಅಂತ ಏನು ಹೇಳಿರ್ಲಿಲ್ಲ ನಮಗೆ. ಈ ವಿಷಯದ ಬಗ್ಗೆ ನಮಗೇನು ಗೊತ್ತಿಲ್ಲ. ಹಿಂದೆ ಬೆದರಿಕೆ ಹಾಕಿದ್ದು ಅಥವಾ ವಾರ್ನ್ ಮಾಡಿದ್ದು ಯಾವುದು ನಿಮ್ಗೆ ಹೇಳಿರ್ಲಿಲ್ಲ ನಿಮ್ಮ ಮಗ? ಅಂದ್ರೆ ಏನನ್ನು ಕೂಡ ಶೇರ್ ಮಾಡ್ಕೋತಾ ಇರ್ಲಿಲ್ಲ ನಿಮ್ಮ ಹತ್ರ? ಇಲ್ಲ ನಮ್ಮ ಎದುರಿಗೆ ಅದ್ರ ವಿಷಯದ್ರ ಬಗ್ಗೆನೇ ಹೇಳ್ತಿರ್ಲಿಲ್ಲ. ಶೇರ್ ಮಾಡ್ತಿದ್ವಿ ಆಗ್ಲಿ, ಯಾತ್ರದ್ದು ಆಗ್ಲಿ ಏನು ಹೇಳ್ತಿರ್ಲಿಲ್ಲ. ಅಂದ್ರೆ ಮನೇಲೆಲ್ಲ ಆರಾಮಾಗಿದ್ರು ನಿಮ್ ಜೊತೆಗೆ, ಅವರ ಹೆಂಡತಿ ಜೊತೆಗೆಲ್ಲ ಆರಾಮಾಗಿದ್ರು, ಖುಷಿ? ಎಲ್ಲ ಮನೆಯಲ್ಲಿ ಎಲ್ಲ ಜೊತೆಗೆ, ಎಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆಗೆ, ತಂಗಿ ಜೊತೆಗೆ, ಹೆಂಡತಿ ಜೊತೆಗೆ ಎಲ್ಲ ನಗ್ನಗ್ತಾ ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡು ಎಲ್ಲ ತಮಾಷೆ ಮಾಡ್ಕೊಂತ ಓಡಾಡ್ಕೊಂಡು ಇದ್ರು ಮನೆ. ಒಬ್ನೇ ಮಗನ ಅಮ್ಮ ನಿಮ್ಗೆ? ಅಲ್ಲಿ ವರ್ಕಲ್ಲ ಅಷ್ಟೇ, ಎಲ್ಲರ ಜೊತೆಗೂ ಚೆನ್ನಾಗೆ. ಹೌದು ಒಬ್ನೇ ಮಗ. ಮತ್ತೆ ಹೆಣ್ಮಕ್ಳು ಬೇರೆ ಯಾರು ಇಲ್ವಾ? ಮಗಳಿದ್ದಾಳೆ. ಮಗಳಿಗೆ ಮದ್ವೆ ಆಗಿದ್ಯಮ್ಮ? ಅವನ್ ತಂಗಿ ಮದ್ವೆ ಆಗಿದ್ಯಾ? ತಂಗಿಗೆ ಮದ್ವೆ ಆಗಿ ಮಗು ಇದೆ ಒಂದು. ಮಗಳಿಗೆ ಮದ್ವೆ ಆಗಿ ಮಗು ಇದೆ, 1 ವರ್ಷ 9 ತಿಂಗಳು. ಬಟ್ ಒಬ್ನೇ ಮಗ. ಎಷ್ಟು ವರ್ಷ ಅಮ್ಮ ಅವರಿಗೆ? ಹೌದು ಒಬ್ನೇ ಮಗ. ಎಷ್ಟು ವರ್ಷ ಅವ್ರಿಗೆ? 34 ವರ್ಷ ಈಗ. 34 ವರ್ಷ. ಕೊನೆದಾಗಿ ಏನ್ ಹೇಳ್ತೀರಮ್ಮ? ಏನ್ ಆಗ್ರಹ ಮಾಡ್ತೀರಾ ನೀವು? ಯಾವ ರೀತಿ ಶಿಕ್ಷೆ ಆಗಬೇಕು ಕೊಲೆಗಡಕರಿಗೆ? ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ಬೇಕದು. ಅದು ತನಿಖೆ ಮಾಡಿ ಆಮೇಲೆ ಅವ್ರಿಗೆ ಯಾವ ರೀತಿ ಘೋರವಾದ ಶಿಕ್ಷೆ ವಿಧಿಸ್ಬೇಕು ಅಂತ ಕೇಳ್ಕೊಂತಿದ್ದೀನಿ ಅಷ್ಟೇ. ಖಂಡಿತ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಖಂಡಿತ ಕೂಡ ನಾವು ಕೂಡ ಅಷ್ಟೇನೆ. ತಪ್ಪಿತಸ್ಥರು ಯಾರಿದ್ದಾರೆ ಕೊಲೆಗಡಕರು, ಅವರಿಗೆ ತಕ್ಕನಾದಂಥ ಶಿಕ್ಷೆ ಆಗಬೇಕು. ಧನ್ಯವಾದ ಅಮ್ಮ ಪವರ್ ಟಿವಿ ಜೊತೆಗೆ ಮಾತನಾಡೋದಕ್ಕಾಗಿ. ಸಮಾಧಾನ ಮಾಡ್ಕೊಳ್ಳಿ, ಹೋದವ್ರಂತೂ ಮತ್ತೆ ವಾಪಸ್ ಬರಲ್ಲ. ಆದರೆ ಆ ಮಗು, ನಿಮ್ಮ ಸೊಸೆ ನೋಡಿಕೊಂಡು, ಹೊಟ್ಟೆ ಒಳಗಡೆ ಇರುವಂಥ ಮಗು ನೋಡ್ಕೊಂಡಾದ್ರೂ ನಿಮ್ಮ ಮಗ ಅಂದ್ಕೊಂಡು ಸಮಾಧಾನ ಮಾಡ್ಕೊಳ್ಳಿ. ನೋಡಿ